ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಸಮೀರ್ ಯೂಟ್ಯೂಬ್ ಚಾನಲ್ನ ತುಂಬ ಜನ ನೀವು ಫಾಲೋ ಮಾಡಿಕೊಂಡು ಅವ್ರ ವೀಡಿಯೋಸ್ನ ನೀವು ನೋಡ್ತಾನೆ ಇರ್ತೀರ. ಮೊನ್ನೆ ಮತ್ತು ನೆನ್ನೆ ನೋಡಿದ ಹಾಗೆ ಅವ್ರ ಅಕ್ಕ ಮತ್ತು ಭಾವ ಲೈವಲ್ಲೇ ಜಗಳ ಮಾಡ್ಕೊಂಡಿರೋ ವೀಡಿಯೋನ ಒಂದು ಅಪ್ಲೋಡ್ ಮಾಡಿದ್ರು. ತುಂಬ ಜನ ಅದಕ್ಕೆ ಇಲ್ಲ ಅವ್ರು ತುಂಬ ಚೆನ್ನಾಗಿದ್ದಾರೆ, ಫ್ರ್ಯಾಂಕ್ ಮಾಡ್ತಿದ್ದಾರೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಂತ ತುಂಬ ಜನ ಮೆಸೇಜು ಮತ್ತು ಕಾಮೆಂಟ್ನ ಮಾಡಿದರು. ಅದಕ್ಕೆ ಸಮೀರ್ ಅವರೇ ಅದಕ್ಕೆ ಆ ಜಗಳಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿರೋ ನೋಡ್ಕೊಂಬನ್ನಿ. ನಮಸ್ಕಾರ ಗೈಸ್, ರೀಸೆಂಟ್ ಆಗಿ ಏನು ವಿಡಿಯೋ ಆಡ್ತಿದ್ದೆ ಅದು ಪ್ರ್ಯಾಂಕ್ ಅಲ್ಲ, ಅದು ನಿಜಾನೇ. ನನ್ನ ಹೆಸರು ಹೇಳಿ ತುಂಬಾ ಜನರ ಹತ್ರ ದುಡ್ಡು ಹಾಕ್ಸ್ಕೊಂಡಿರೋದಿದೆ, ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ. ಅದು ಬಿಟ್ರೆ ನಾನು ಅದೇ ವಿಡಿಯೋಲಿ ಇಬ್ಬರು ದೊಡ್ಡ ವ್ಯಕ್ತಿ ಸುತ್ತಕೊಂಡಿದ್ದು, ಸುದೀಪ್ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್. ಸೊ ಡಿ ಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ, ಕರ್ಕೊಂಡು ಹೋಗ್ತೀನಿ, ಫೋಟೋ ಹಿಡಿಸ್ತೀನಿ ಅಂತೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ. ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ, ಪೊಲಿಟಿಷಿಯನ್ ನಾನು ಅನ್ನೋ ಧೈರ್ಯ, ಸುದೀಪ್ ಸರ್ ಜೊತೆ ಇದೀನಿ ಅನ್ನೋ ಧೈರ್ಯ. ನಮ್ಮ ಅಕ್ಕಂಗ್ ಮೋಸ ಮಾಡಿದ್ರು, ಹಂಗೆ ಇದೇ ತರ 7-8 ಸರಿ ಹುಡುಗಿ ಒಂದೋಯ್ತು ಮರ್ಯಾದೆ ಹೋದ್ರೆ ನನಗೆ ಬೇಕಾಗೇ ಇಲ್ಲ. ಅದ್ ಬಿಟ್ರೆ ಇವರಿಬ್ಬರಿಗೂ ತುಂಬಾ ತರ ಫಾಲೋವರ್ಸ್ ಇರ್ತಾರೆ. ಸುದೀಪ್ ಸರ್ಗೂ ಕೋಟಿ ಫಾಲೋವರ್ಸ್ ಇದಾರೆ, ಡಿ ಕೆ ಶಿವಕುಮಾರ್ ಸರ್ಗೂ ತುಂಬಾ ಫಾಲೋವರ್ಸ್ ಇದಾರೆ. ಸೊ ಅದ್ರಲ್ಲಿ ಇವ್ರು ಯಾರೋ ಒಬ್ರು. ಸೊ ದಯವಿಟ್ಟು ನೀವು ಈ ತರದ್ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ, ಮೀಟ್ ಮಾಡಿಸ್ತೀನಿ ಅದು ನಂಬಕ್ ಹೋಗ್ಬೇಡಿ. ಈಗೇನ್ ನಮ್ಮ ಅಕ್ಕಂಗ್ ಆಗಿದೆ ಅದು ತಪ್ಪೆ, ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸಮೀರ್ ಅವರನ್ನೇ ಆ ವಿಡಿಯೋಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ತುಂಬ ಜನ ನಾವು ಕಪಲ್ಸ್ನ ಯೂಟ್ಯೂಬಲ್ಲಿ ನೋಡಿ ಮತ್ತು ಫ್ಯಾಮಿಲೀಸ್ನ ನೋಡಿಬಿಟ್ಟು ನಮ್ಮ ಫ್ಯಾಮಿಲಿ ಈ ಥರ ಇದೆ, ನಾವು ಯಾಕೆ ಹ್ಯಾಪಿಯಾಗಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕೊರ್ಕೊಂಡು ಚೆನ್ನಾಗಿರೋ ಲೈಫ್ನ ನಾವು ಹಾಳು ಮಾಡ್ಕೊತಾ ಇರ್ತೀವಿ. ಎಲ್ಲರ ಲೈಫಲ್ಲೂ ಒಂದು ಕಷ್ಟ ನೋವು ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬಹುದು.